ಹಲೋ ಎವ್ರಿವನ್, ಇವತ್ತಿನ ದಿವಸ ಗ್ರಹಗಳಿಗೆ ಸಂಬಂಧಿಸಿದ ಪ್ರಮುಖ ಮಾಹಿತಿಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಅತಿ ದೊಡ್ಡ ಗ್ರಹ. ನಮ್ಮೆಲ್ರಿಗೂ ಗೊತ್ತು, ಗುರುಗ್ರಹ ಇದು ತುಂಬ ದೊಡ್ಡದಾಗಿರುವಂತಹ ಗ್ರಹ. ಅತಿ ಚಿಕ್ಕದಾದ ಗ್ರಹ ಕೂಡ ತುಂಬ ಇಂಪಾರ್ಟೆಂಟ್, ಬುಧ. ಇದು ಸೂರ್ಯನಿಗೆ ಸಮೀಪ ಕೂಡ ಇರುತ್ತೆ. ನೆಕ್ಸ್ಟ್ ಕ್ವೆಶನ್ ಯಾವ್ದಿದೆ ನೋಡಿ. ಸೂರ್ಯನಿಗೆ ಸಮೀಪದ ಗ್ರಹ ಬುಧ. ಸೂರ್ಯನಿಗೆ ದೂರದಲ್ಲಿರುವ ಗ್ರಹ ನೆಪ್ಚೂನ್. ಮೊದಲೆಲ್ಲ ಗ್ರಹಗಳು 9 ಇದೆ ಅಂತ ಇತ್ತು. ಆದರೆ ಪ್ಲೂಟೋ ಅನ್ನೋ ಒಂದು ಗ್ರಹನ ತೆಗ್ದಾಕಿದಾದ ನಂತರ ಅದು 2006 ಅನಿಸುತ್ತೆ, ಪ್ಲೂಟೋ ಅನ್ನೋ ಗ್ರಹನ ತೆಗೆದ್ರು ಅನಿಸುತ್ತೆ. ಒಟ್ಟಿನಲ್ಲಿ ಅದನ್ನು ತೆಗೆದ್ರು. ಒಟ್ಟಿನಲ್ಲಿ ನಾವು ಚಿಕ್ಕವರಿದ್ದಾಗೇ. ಈಗ 8 ಗ್ರಹಗಳಿರೋದು ಟೋಟಲಾಗಿ. ತುಂಬಾ ಮುಖ್ಯವಾದಂಥದ್ದು. ನೆಪ್ಚೂನು ತುಂಬ ದೂರದಲ್ಲಿದೆ ಸೂರ್ಯನಿಂದ. ಓಕೆನಾ. ಭೂಮಿಗೆ ಸಮೀಪದ ಗ್ರಹ ಶುಕ್ರ ಗ್ರಹ. ಅತ್ಯಂತ ದೊಡ್ಡ ಪರಿಭ್ರಮಣಾವಧಿ ಹೊಂದಿರುವಂಥ ಗ್ರಹ ನೆಪ್ಚೂನ್. ಯಾಕೆ ಇದು ತುಂಬ ಪರಿಭ್ರಮಣಾವಧಿ ಅಂದರೆ, ಸೂರ್ಯನ ಸುತ್ತೋದಕ್ಕೆ ಜಾಸ್ತಿ ಟೈಮ್ ಯಾವ ಗ್ರಹ ತಗೊಳುತ್ತೆ ಅಂತ ಅರ್ಥ. ಯಾವ ಗ್ರಹ ಅಂದರೆ ನೆಪ್ಚೂನು. ಯಾಕಂದರೆ ಅದು ತುಂಬಾ ದೂರ ಇದೆ ಸೂರ್ಯನಿಂದ ಅಲ್ವಾ. ಸೂರ್ಯನಿಂದ ತುಂಬ ದೂರ ಇರೋದ್ರಿಂದ ಅದು ಟೈಮ್ ಕೂಡ ಜಾಸ್ತಿ ತಗೊಳುತ್ತೆ. ಅತ್ಯಂತ ಕಡಿಮೆ ಪರಿಭ್ರಮಣಾವಧಿ ಇರುವಂತಹ ಗ್ರಹ ಬುಧ ಗ್ರಹ. ಬುಧ ಗ್ರಹ ಬಂದು ಅತಿ ಚಿಕ್ಕದಾದಂಥ ಗ್ರಹ. ಅದಾದ ನಂತರ ಅದು ಸೂರ್ಯನಿಗೆ ಹತ್ರ ಕೂಡ ಇರೋದ್ರಿಂದ ಅದರ ಪರಿಭ್ರಮಣ ಅವಧಿ ಕೂಡ ಕಡಿಮೆ ಇರುತ್ತೆ. ಅತ್ಯಂತ ದೊಡ್ಡ ಪರಿಭ್ರಮಣಾವಧಿ ಹೊಂದಿರುವಂತಹ ಗ್ರಹ ಶುಕ್ರ ಗ್ರಹ. ದೊಡ್ಡ ಇರುವಂತಹದ್ದು ಕೇಳಿರೋದಿಲ್ಲ, ಓಕೆನಾ. ಅದು ಶುಕ್ರ ಗ್ರಹ. ಅತ್ಯಂತ ಕಡಿಮೆ ಭ್ರಮಣಾವಧಿ ಗ್ರಹ ಗುರುಗ್ರಹ. ಅಲ್ಲಿ ಕನ್ಫ್ಯೂಷನ್ ಆಗ್ತಿರ್ಬೋದು ನಿಮಗೆ, ಏನಪ್ಪ ಇದು ಅತ್ಯಂತ ದೊಡ್ಡ ಪರಿಭ್ರಮಣಾವಧಿ ಗ್ರಹ ನೆಪ್ಚೂನ್, ಮತ್ತು ಅದಕ್ಕೆ ಇದು ಅಂತ. ಆದರೆ ಇಲ್ಲಿ ಗಮನಿಸಬೇಕಾಗಿರೋದು ಏನಂದರೆ, ಅಲ್ಲಿ ಪರಿಭ್ರಮಣಾವಧಿ ಕೇಳಿದ್ದಾರೆ, ಇಲ್ಲಿ ಭ್ರಮಣಾವಧಿ ಕೇಳಿದ್ದಾರೆ, ಓಕೆನಾ. ಆಮೇಲೆ ಪರಿಭ್ರಮಣಾವಧಿ ಏನೇ ಅಂದ್ಕೊಬೇಡಿ, ಸ್ವಲ್ಪ ಗಮನ ಇಟ್ಟು ನೋಡಬೇಕು ಅಷ್ಟೇ, ಓಕೆನಾ. ಅತ್ಯಂತ ದೊಡ್ಡ ಭ್ರಮಣಾವಧಿ ಇದು, ಓಕೆನಾ. ನಾನು ಆಗಲೇ ಪರಿಭ್ರಮಣಾವಧಿ ಅಂತ ಓದಿದ್ದು, ಗಮನ ಇಡಿಯಲ್ಲಿ. ಯಾಕಂದರೆ ಕನ್ಫ್ಯೂಷನ್ ಆಗಬಾರ್ದು ಅಂತ, ಈಗಲೇ ಒಂದು ಕ್ಲಾರಿಟಿ ಇರಲಿ ಅಂತ. ಅತ್ಯಂತ ಕಡಿಮೆ ಭ್ರಮಣಾವಧಿ ಹೊಂದಿರುವಂಥ ಗ್ರಹ ಗುರುಗ್ರಹ. ಹಿಮ್ಮುಖ ಚಲನೆ ಹೊಂದಿರುವಂತಹ ಗ್ರಹ ಯುರೇನಸ್, ಹಾಗೆಯೇ ಶುಕ್ರ ಗ್ರಹ. ಉಪಗ್ರಹಗಳನ್ನು ಹೊಂದಿಲ್ಲದ ಗ್ರಹಗಳು ಬುಧ ಹಾಗೂ ಶುಕ್ರ. ಬುಧ ಹಾಗೂ ಶುಕ್ರ ಗ್ರಹಗಳಿಗೆ ಉಪಗ್ರಹಗಳಿಲ್ಲ, ಬಟ್ ಒಂದೇ ಒಂದು ಉಪಗ್ರಹ ಹೊಂದಿರುವಂತಹ ಗ್ರಹ ಬಂದು ನಮ್ಮ ಭೂಮಿ, ಓಕೆನಾ. ಓಕೆ ಫ್ರೆಂಡ್ಸ್, ತುಂಬ ಮುಖ್ಯವಾಗಿರುವಂತಹ ಟಾಪಿಕ್ ಇದು. ಒಳ್ಳೆಯದಾಗಲಿ. ಬಾಯ್ ಬಾಯ್.